ನೆತ್ತಿ ಮೇಲೆ ಬಂತು. ನನ್ನ ಮಾವ ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ? ಹೊಲದಲ್ಲಿ ಬೇರೆ ತುಂಬಾ ಕೆಲಸ ಬೇರೆ ಇದೆ. ಜಾನೆಯ ತಂಪಿನ ಕಿರಣಗಳಿಗೆ ಗರಿ ಬಿಚ್ಚಿ ನವಿಲಿನಂತೆ ನಿಂತಿರುವ ಈ ನಿವ್ವಳ ಸೌಂದರ್ಯ ಅಂದಾಗ ಇವಳ ಸೌಂದರ್ಯ ಸಿರಿಯನ್ನ ನೋಡಲೇಬೇಕು. ಯಾರು ಒಮ್ಮೆಲೆ ಗೂಳಿ ನುಗ್ಗಿದ ಹಾಗೆ ನುಗ್ಗಿ ಒಟ್ಟಿ ಹೆಣ್ಣಿನ ಜೊತೆ ಈ ರೀತಿ ವರ್ತನೆ ಮಾಡ್ತಾ ಇದೆಯಲ್ಲ, ಅಂದ ಹಾಗೆ ನಿನ್ನ ಹೆಸರೇನು? ನನ್ನ ಹೆಸರು ಇಂಗ್ಲಿಷ್ ನೇಮ್ ಟು ಅರ್ತ್ ಕಿಂಗ್, ಹಿಂದಿ ಸೆ ನಾಮ್ ಸೆ ಜಮೀನ್ ಕಾರಸ್. ಇನ್ನು ಅಚ್ಚ ಕನ್ನಡದಲ್ಲಿ ಪೃಥ್ವಿರಾಜ್. ನಾನು ಯಾರೆಂದು ಕೇಳಿಲ್ಲ. ಈ ಊರಿನ ಗರ್ಭ ಶ್ರೀಮಂತ ಜಯ ರಾಜನ ಆಪ್ತ ಸ್ನೇಹಿತ. ಇನ್ನು ನಿನ್ನಂತ ಒಂಟಿಯಾದ ರಸ ತುಂಬಿದ ಹಣ್ಣಿನ ವಾಸನೆಗೆ ಮನ ಸೋತು ಬಂದಿರುವ ರಸಿಕ ಅಂದಾಗ ವಾಸನೆ ಬೀರುತ್ತಿರುವ ಹಣ್ಣಿನ ಸುಖ ಸವಿಯಬೇಕೆಂದು ನನ್ನ ಮನಸ್ಸು ಇಲ್ಲಿಯವರೆಗೂ ಕರೆದುಕೊಂಡು ಬಂದಿದ್ದು ತಪ್ಪಲ್ಲ ಮಿಸ್ಟರ್. ನಾಯಿಯಂತೆ ಚಪಲಕ್ಕೆ ಬಾಯಿ ತರಿತಾ ಇದೆಯಲ್ಲ, ತಪ್ಪು. ಹೀಗೆ ಒಂಟಿ ಹೆಣ್ಣನ ನಡು ರಸ್ತೆಯಲ್ಲಿ ತಡವಿದ್ರೆ ಇಲ್ಲಿ ಕೂತಿದ್ರಲ್ಲ ಈ ಜನ ಚಪ್ಲಿ ಚಪ್ಲಿ ತೆಗೆದುಕೊಂಡು ಹೊಡಿತಾರೆ. ಹುಚ್ಚು ಹೆಣ್ಣೆ, ನೋಡುವ ಜನಗಳು ಎದ್ದು ಬಂದು ಚಪ್ಪಲಿ ತೆಗೆದುಕೊಂಡು ಹೊಡೆಯುವುದಕ್ಕೆ ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕಂಡರು ಕಾಣದ ಹಾಗೆ ನಟನೆ ಮಾಡುವ ನಾಮರ್ಥಗಳಿರುವ ಕಾಲ ಅಂದಾಗ ಈ ನಿನ್ನ ಹೆದರಿಕೆಯ ಮಾತುಗಳಿಂದ ಹೆದರಿ ಹೋಗುವೆನೆಂದು ತಿಳಿದುಕೊಂಡಿರುವೆಯಾ ಹುಚ್ಚು ಹೆಣ್ಣೆ? ಈ ನಿನ್ನ ಯೌವನ ತುಂಬಿದ ಮುದ್ದಿನ ಮನಸ್ಸಿನ ದೇಹವನ್ನು ಅಪ್ಪಿ ಮುದ್ದಾಡಬೇಕೆನ್ನುವುದೇ ಈ ಪೃಥ್ವಿರಾಜನ ಹೆಬ್ಬಯಕೆ. ಹೆಬ್ಬಯಕೆಯು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಮಿಸ್ಟರ್ ಪೃಥ್ವಿರಾಜ್. ಹೆಣ್ಣೆಂದರೆ ಕಾಮದ ಗೊಂಬೆ ಅಂತ ತಿಳ್ಕೊಂಡಿದ್ದೇನು? ಹೆಣ್ಣು ಒಲಿದರೆ ನಾರಿ, ಮನೆದರೆ ಮಾರಿ ಎಂದು ತಿಳಿಯದ ತಿರುಗೇಡಿ ಗಂಡಸೆ. ದೂರ ಸರಿಯಾಚೆ ಇಲ್ಲಿಂದ, ದೂರ ಸರಿಯಾಚೆ. ಕೈಗೆ ಸಿಕ್ಕ ಹಣ್ಣನ್ನ ಮೇಲಕ್ಕೆ ಎಸೆಯುವ ಭಂಡನಲ್ಲ ಈ ಪೃಥ್ವಿರಾಜ. ಸಿಕ್ಕ ಹಣ್ಣನ್ನ ಮನ ಬಂದಂತೆ ಕುಕ್ಕಿ 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 ತಿನ್ನಬೇಕೆಂಬುದೇ ಈ ಪೃಥ್ವಿರಾಜನ ಹಂಬಲದ ಆಟ. ಹಂಬಲದ ಆಟ. ಮಾನವಂತರ ಮನೆತನದ ಹೆಣ್ಣು ಕಚ್ಚಿದಕ್ಕೆ ಬರುವ ನಿನ್ನ ಹಾಲನ್ನ ಕಿತ್ತು ಕೊಟ್ಟಾರು ನನ್ನ ಮಾವಂದಿರು. ಹುಷಾರ್. ಮಾನವಂತರ ಮನೆತನದ ಹೆಣ್ಣು ಮಾತೆತ್ತಿದರೆ ಸಾಕು. ಮಾನವಂತರ ಮನೆತನದ ಹೆಣ್ಣು, ಮಾನವಂತರ ಮನೆತನದ ಗಂಡು. ಹುಚ್ಚು ಹೆಣ್ಣೆ, ಮಾನವಂತರ ಮನೆತನದ ಗಂಡು ಹೆಣ್ಣುಗಳ ಇತಿಹಾಸವನ್ನು ಬಿಚ್ಚಿ ಹೇಳುತ್ತೇನೆ. ಅಚ್ಚರಿದ ಹಾಗೆ ಬತ್ತಳಿಕೆಯಿಂದ ಬರೆದಿಟ್ಟುಕೋ ನಿನ್ನ ಕಚ್ಚದೆಯ ಮೇಲೆ. ಬಂದಿ ಇರುವಾಗ ಅಣ್ಣ ಅಣ್ಣ ಎಂದು ಅದೇ ಅಣ್ಣ ನನ್ನ ಮನೆಗೆ ಕರೆದುಕೊಂಡು ಹೋಗಿ ಅಣ್ಣನ ಅಂಗಿ ಕಳಿಸಿ ಬೆತ್ತಲು ಮಾಡಿ ರತಿ ಕ್ರೀಡೆ ಆಡುವ ಬಂದ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ. ಶೋಕಿ ಮಾಡುವ ಆಸೆಗೋಸ್ಕರ ದುಡ್ಡಿದ್ದವನ ಹತ್ತಿರ ದಡ್ಡತನದಿಂದ ತನ್ನ ಶೀಲವನ್ನು ಬರಿದು ಮಾಡಿಕೊಂಡು ಮನೆಗೆ ಬರುವ ದಂಡ ದಂಡೆಯರಷ್ಟಿಲ್ಲ
ಮಾನವಂತರ ಮನೆತನದ ಗಂಡಿನ ಇತಿಹಾಸ. ಮನೆಯಲ್ಲಿ ಬಂಗಾರದಂತ ಹೆಂಡತಿ ಇದ್ದರು. ಬಣ್ಣದ ಹೆಣ್ಣಿಗೆ ಮರುಳಾಗಿ ತನ್ನ ಸರ್ವ ಆಸ್ತಿಯನ್ನು ಬರಿದು ಮಾಡಿಕೊಂಡು ಬರೀ ಕೈಯಲ್ಲಿ ಮನೆಗೆ ಬರುವ ಬಂಡ ಗಂಡಂದಿರಷ್ಟಲ್ಲೇ ನಿನ್ನ ಮಾನವಂತರ ಮನೆತನದಲ್ಲಿ ಇಲ್ಲ ಎನ್ನು ಬೇಕಾ ಈ ನಿನ್ನ ಮಾನವಂತರ ಮನೆತನದ ಇತಿಹಾಸ? ವಿಕೃತ ಮನಸ್ಸಿನಿಂದ ಇಷ್ಟೊಂದು ಹೊಲಸಾಗಿ ಮಾತನಾಡ್ತಾ ಇದೆಯಲ್ಲ, ನಿನ್ನ ಮಾತನ್ನ ಕೇಳಿ ನನ್ನ ಮನಸ್ಸನ್ನ ನಾನು ಹೊಲಸು ಮಾಡಿಕೊಳ್ಳಲಾರೆ. ಮಿಸ್ಟರ್, ಸಿಕ್ಕ ಸಿಕ್ಕವರಿಗೆ ಸೆರಗು ಹಾಕುವ ಸೂಳ ಅಲ್ವೇ? ಗರತಿ ಹೆಣ್ಣ ನಾನು. ರತಿ ಹೆಣ್ಣು? ಗರತಿ ಹೆಣ್ಣು. ಮನೆಯಲ್ಲಿ ಶ್ರೀರಾಮನಂತ ಗಂಡನಿದ್ದರು. ಮತ್ತೊಬ್ಬ ಮಿಂಡನಿಗೆ ಹಾಸಿ ಬಂದು ಅವನಿಗೆ ಗರ್ಭವತಿಯಾಗಿ ಇದು ಗಂಡನಿಗೆ ನಿಂತಿದೆ. ಗಂಡನಿಗೆ ನಿಂತಿದೆ ಎಂದು ಊರಿಗೆಲ್ಲ ಊಟ ಹಾಕಿಸುವ ಗರತಿ ಸೋಕಿನ ನಿನ್ನ ಗರತಿ ಸಮಾಜದಲ್ಲಿ ನೀನು ಗರತಿಯಾದರೇನು, ಸೂಳೆ ಆದರೇನು, ಒಟ್ಟಿನಲ್ಲಿ ನಿನ್ನ ಯೌವನದ ಜೊತೆ ಕಾಮಲೀಲೆ ಆಡಬೇಕೆನ್ನುವುದೇ ಈ ಪೃಥ್ವಿರಾಜನ ಕೊನೆಯ ಆಸೆ. ಯಾರಾದ್ರೂ ನನ್ನನ್ನು ಕಾಪಾಡಿ, ದಯವಿಟ್ಟು ಯಾರು ಬಂದು ನನ್ನನ್ನು ಕಾಪಾಡಿ ಬಿಟ್ಟು. ಯಾರಾದ್ರೂ ಬಂದು ಕಾಪಾಡೋದಕ್ಕೆ ಇದು ದೇವಸ್ಥಾನ ಅಲ್ಲ, ಈ ರಾಮರಾಜ. ರೂಪಲ್ಲಿ ನಾನು ನೋಡಿ ಅಂತಿರ್ತೀನಿ. ಶಾಸನ ಕೆಲಸ ಮಾಡಿ ಒಂದು ಗಾಂಧಿ ಮಹಾತ್ಮ ಒಂಟಿ ಹೆಣ್ಣು ಮಧ್ಯರಾತ್ರಿಯಲ್ಲಿ ತಿರುಗಿ ಬಂದರೆ ಅಂದಿಗೆ ಸ್ವತಂತ್ರ ಸಿಕ್ಕಿತಂದ ಮಹಾತ್ಮ ಗಾಂಧಿ. ಇಂದು ನಿಮ್ಮಂತ ಲಾಡನ್ಗಳು ಹುಟ್ಟಿಕೊಂಡು ಗಾಂಧಿ ಖಂಡನ ಭಾರತದ ಕನಸನ್ನು ನುಚ್ಚು ನೂರು ಮಾಡುತ್ತಿದ್ದೀರಿ. ನಿಮ್ಮಂತ ಭಂಡರು ಸೇರಿಕೊಂಡು ಯಾರೋ ನೀನು? ಇಲ್ಲಿ ನಿನ್ನ ಮಾತಿನ ಹಿತತತ್ವಗಳನ್ನು ಹಿಂಬಾಲಿಸುವವರು ಯಾರು ಇಲ್ಲ. ಈ ಕಲಿಯುಗ. ಮನೆ ಇಲ್ಲಿಂದ ಹೊರಟು ಹೋಗು. ಈ ಪೃಥ್ವಿರಾಜನನ್ನು ತಡುವುದು ಹಾವನ್ನು ಹಿಡಿಯುವುದು ಎರಡು ಒಂದೇ. ರೊಚ್ಚಿಗೆದ್ದ ಹಾವು. ನಿಮ್ಮಂತ ರೊಚ್ಚಿಗೆದ್ದ ವಿಷ ಸರ್ಪಗಳನ್ನು ಬಚ್ಚಿ ಹಾಕಿ ಹಿಡಿದು ಭುಂಗಿನಾದದಿಂದ ಆಟ ಆಡಿಸಬಲ್ಲ ಈ ಹಾವನಿಗ. ಅಂದಾಗ ಧರ್ಮ ಅಧರ್ಮಗಳನ್ನು ತುಳಿದು ಬಡವರ ಮೇಲೆ ಅಟ್ಟಹಾಸದಿಂದ ಮೆರೆಯುತ್ತಿರುವ ನಿಮ್ಮಂತ ಭಂಡರನ್ನು ಮೆಟ್ಟಿ ನಿಲ್ಲುವ ಗಂಡು ಹುಡಿ ಹುಟ್ಟಿ ಬಂದಿರಬಹುದು. ಕಲಿಯುಗದಲ್ಲಿ ಈ ಕರ್ಣ ಕಲಿಯುಗದ ಕರ್ಣ. ಅಂದು ಮಹಾಭಾರತದಲ್ಲಿ ಅವರವರನ್ನು ಗೆಲ್ಲಿಸಿಕೊಡಲಾಗದ ಹೇಳಿ ನೀನು ಇಂದು ಈ ಕಲಿಯುಗದಲ್ಲಿ ಈ ಪೃಥ್ವಿರಾಜನ ಹೊರತಕ್ಕೆ ಸಿಕ್ಕು ಸಾಯಬೇಡ.